ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ನೀವು ಹಾಕುವಂಥ ಒಳ್ಳೊಳ್ಳೆ ಕಾಮೆಂಟ್ನೆಲ್ಲ ನೋಡ್ಬಿಟ್ಟು ಫುಲ್ಲು ಖುಷಿಯಾಗಿದ್ದೀನಿ ನಾನು. ಇನ್ನು ಮಧ್ಯಾಹ್ನ ಊಟ ರೆಡಿ ಮಾಡ್ಕೊಳ್ತೇನೆ. ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇದೆಲ್ಲ ನಾವು ಚಿಕ್ಕವರಿರ್ಬೇಕಾದ್ರೆ ಭಾಳ ತಿಂತಾಯಿದ್ವಿ. ಯಾಕಂದರೆ ಯಾವಾಗಲೂ ಅಮ್ಮ ಮನೇಲಿ ಬೇಳೆ ಮಾಡಿರೋರು, ತಿನ್ನೋದಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ. ಆವಾಗವಾಗ ರೊಟ್ಟಿ ಜೊತೆ ಒಂದು ಟೊಮೆಟೊ, ಈರುಳ್ಳಿ, ಆಮೇಲೆ ಸೌತೆಕಾಯಿ ಏನೇನಿರುತ್ತೆ ವೆಜಿಟೇಬಲು ಅದನ್ನೆಲ್ಲ ಒಂಚೂರು ಕಟ್ ಮಾಡಿಕೊಂಡು ಗುರೆಳ್ ಪುಡಿ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ಆ ಖುಷಿನೇ ಬೇರೆ. ಸೊ ನನಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂತ ಹೇಳಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿನೇ ತಿಂತೀನಿ ಕರಿಬೇವು ಕೂಡ. ಸೊ ಇದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ಯಾವ ಥರ ವೆಜಿಟೇಬಲ್ ತಿಂದರೂ ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅಂಥ ಖುಷಿ. ಎಷ್ಟು ವರ್ಷಗಳಾಗಿತ್ತು ಈ ಥರದ್ದನ್ನೆಲ್ಲ ತಿಂದು. ಯಾವಾಗಲೂ ಆ ಪಲ್ಯ ಮಾಡ್ಕೊಳ್ಳೋದು, ಈ ಪಲ್ಯ ಮಾಡ್ಕೊಳ್ಳೋದು, ಅದನ್ನೇ ತಿನ್ನೋದು ಆಗೋಗ್ಬಿಟ್ಟಿದೆ. ನಾವು ಚಿಕ್ಕವರಿದ್ದಾಗ ನಮ್ಮ ಬಾಲ್ಯ ಏನಿದೆಯಲ್ಲ ಅದು ಅದ್ಭುತ. ಇವಾಗಿನ ಮಕ್ಕಳಿಗೆ ಆ ಥರದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ. ಏನೇ ಮಾಡಿಕೊಟ್ರು ತಿನ್ನೋದಕ್ಕೆ ಎಷ್ಟೆಲ್ಲ ಒದ್ದಾಟ. ನಮ್ಗೆ ಆಪ್ಷನ್ಸೇ ಇರಲಿಲ್ಲಲ್ಲ, ತಿಂದು ಹೋಗಬೇಕು, ರೊಟ್ಟಿ ಪಲ್ಯ ಅಷ್ಟೇ. ಏನು ಈ ಒಗ್ಗರಣೆ ಉಪ್ಪಿಟ್ಟು ಅಂದರೆ ಅದು 15 ದಿನ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಆ ಥರ ಟೈಮಲ್ಲಿ ಮಾಡೋರು. ನಿಜ ಅವಾಗ ನಾವು ಅದನ್ನು ತಿಂದೋದಕ್ಕೆ ಇವತ್ತು ಇಷ್ಟೆಲ್ಲ ಆರೋಗ್ಯವಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ತೀವೇನೋ ಅಂತ ಅನಿಸುತ್ತೆ. ಏನೋ ಅಮ್ಮ ನನಗೆ ಮೊನ್ನೆ ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡಿದರು. ಯಾವಾಗಲೂ ರೊಟ್ಟಿ ಇರಬೇಕು ಮನೆಯಲ್ಲಿ ಅಂತ ಹೇಳ್ತಾನೆ ಇರ್ತಾರೆ. ಯಾರೋ ಒಬ್ಬರು ನಿನ್ನ ಮನೆಗೆ ಅಪ್ಪಿತಪ್ಪಿ ಬಂದರು, ಒಂದು ರೊಟ್ಟಿ ಕೊಡು ಅಂತ ಹೇಳಿ. ಇಲ್ಲದೆ ಇರೋ ಥರ ಯಾವತ್ತೂ ಇರಬಾರ್ದು. ಒಂದು ರೊಟ್ಟೆಗೆ ಅರ್ಧ ರೊಟ್ಟೆಗೆ ರೊಟ್ಟಿನಾದರೂ ಕೊಟ್ಟು ಅವ್ರನ್ನ ಕಳಿಸ್ಬೇಕು ಅಂತ. ಸೊ ನಾನು ಯಾವಾಗಲೂ ಮನೇಲಿ ರೊಟ್ಟಿನ ಇಟ್ಕೊಂಡಿರ್ತೀನಿ. ಯಾರೇ ಬಂದರೂ ಕೂಡ ನಾನು ನನ್ನ ಮನೇಲಿರುವಂಥದ್ದು ಒಂದಿಷ್ಟು ಕೊಟ್ಟು ಕಳಿಸ್ತೀನಿ. ಎಷ್ಟು ತೆಳ್ಳಗೆ ಮಾಡಿದ್ದಾರೆ ಅಮ್ಮ ರೊಟ್ಟಿ ಅಂದರೆ ಅದು ಕೈಯಲ್ಲೂ ಕೂಡ ಇಟ್ಕೊಳಕ್ಕಾಗ ಹಿಂಗೆ ಇಟ್ಕೊಂಡ ತಕ್ಷಣ ಪಕ್ಕಂತ ಮುರಿದು ಬಿದ್ದೋಗ್ಬಿಡುತ್ತೆ, ಅಷ್ಟು ತೆಳ್ಳಗೆ ಮಾಡಿದ್ದಾರೆ ರೊಟ್ಟಿ. ನಾನು ಮುಂಚೆ ಸ್ವಲ್ಪ ಜೋಳದ ರೊಟ್ಟಿ ಎಲ್ಲ ಮಾಡ್ಕೊಂಡಿದ್ದೆ, ಅದನ್ನು ಮೇಲೆ ಇಟ್ಬಿಟ್ಟು ಮೊನ್ನೆ ಮಾಡಿದ್ದೆ ಅಲ್ವಾ ಅಮ್ಮ. ಸೊ ಸಜ್ಜೆ ರೊಟ್ಟಿನ ಕೆಳಗಡೆ ಇಟ್ಕೊಂಡಿದ್ದೀನಿ. ಇನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ರೊಟ್ಟಿ ಪುಡಿ ಮೊಸರು ಈ ಥರದ್ದನ್ನೆಲ್ಲ ತಿನ್ನೋದಕ್ಕೆ. ಸೊ ಇತ್ತು ಅಂದರೆ ಅವಾಗವಾಗ ಅವ್ರಿಗೂ ಕೊಡೋಕ್ಕೆ ಬರುತ್ತೆ ಅಂತ ಹೇಳಿ. ನೀವು ಕಡಕ್ ರೊಟ್ಟಿ ಕೊಡೋದ್ರಿಂದ ಏನು ಬೆನಿಫಿಟ್ ಗೊತ್ತಾ? ಮಕ್ಕಳಿಗೆ ಗಂಟ್ಲುಗಳಿಗೆ ಬರಲ್ಲ ಅಂತ ಹೇಳೋರು. ಈಗ ಗೊತ್ತಿಲ್ಲದೆ ಎಲ್ಲೋ ಒಂದು ಗಲೀಜು ಜಾಗದಲ್ಲಿ ಮಕ್ಕಳು ಉಗುಳಿ ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಮಕ್ಕಳಿಗೆ ಗಂಟ್ಲು ನೋವೆಲ್ಲ ಸ್ಟಾರ್ಟ್ ಆಗುತ್ತೆ. ನಮಗೆ ನಮ್ಮಮ್ಮ ಹೇಳ್ತಿದ್ದು. ಸೊ ಕಡಕ್ ರೊಟ್ಟಿ ತಿನ್ನೋದ್ರಿಂದ ಈ ಬೆನಿಫಿಟ್ ಗಂಟ್ಲುಗಳಿಗೆ ಆ ಥರ ಮಕ್ಕಳಿಗೆ ಬರಲ್ಲ ಅಂತ ಹೇಳಿ ಹಿರಿಯರು ಪ್ರತಿಯೊಂದು ಯೋಚನೆ ಮಾಡಿ ಪ್ರತಿಯೊಂದು. ಅವಾಗೆಲ್ಲ ಇಷ್ಟೆಲ್ಲ ಮೆಡಿಸನ್ ಎಲ್ಲಿಂದ ಬರಬೇಕು? ಮನೇಲಿ ಊಟನೇ ಮೆಡಿಸನ್, ಅದಕ್ಕೆ ತಕ್ಕಂಗೆ ಏನೋ ಒಂದು ತೊಗೊಂಡ್ಬಿಡೋರು ಅವ್ರು ಅಷ್ಟೇ. ಆಮೇಲೆ ಈ ಡಿಶ್ ವಾಶ್ ಪೌಡ್ರ್ ಬಗ್ಗೆ ಕೇಳಿದ್ರಿ. ನಾನು ಒಂದು ಬೋಸ್ಟ್ ಹಾಕ್ತಿದ್ದೆ, ಇನ್ನೊಂದು ಫಿನಿಶ್, ಇವೆರಡೂ ಯೂಸ್ ಮಾಡ್ತಿದ್ದೀನಿ. ಸದ್ಯಕ್ಕೆ ಫಿನಿಶೇ ಹಾಕ್ತಿದ್ದೀನಿ, ತುಂಬ ಚೆನ್ನಾಗಿ ಬರ್ತಿದೆ. ಫಿನಿಶ್ ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಹಾಕಿದ್ರಿ, ಬಟ್ ಸುಮಾರು ತಿಂಗಳುಗಳಿಂದ ನಾನು ಅದನ್ನೇ ಬಳಸ್ತಿದ್ದೀನಿ. ನೀರಿನ ಮೇಲೆ ಏನಾದರೂ ಡಿಪೆಂಡ್ ಆಗುತ್ತೇನೋ ಗೊತ್ತಿಲ್ಲ ನನಗೆ. ಸೊ ತುಂಬ ಚೆನ್ನಾಗಿದೆ. ಸ್ವಲ್ಪ ಪೌಡ್ರನ್ನ ಜಾಸ್ತಿ ಹಾಕಿ ಕೂಡ ನೋಡಿ, ಕ್ಲೀನ್ ಆಗ್ಬೋದೇನೋ. ನಾನು ಮಾತ್ರ ಇವೆರಡನ್ನೇ ಆಲ್ರೆಡಿ ಒಂದು 3 years ಆಯ್ತೇನೋ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ತುಂಬ ಚೆನ್ನಾಗಿಯೇ ಬರ್ತಿದೆ. ಇನ್ನು ಕೆಳಗಡೆ ಏನು ಸ್ಟ್ಯಾಂಡ್ ಇದೆ ಅಲ್ಲ, ಸೊ ಡಿಶ್ ವಾಶ್ಗೆ ತುಂಬ ಒಳ್ಳೆಯದು. ಆ ಸ್ಟ್ಯಾಂಡ್ ಬಗ್ಗೆ ಕೂಡ ಕೇಳ್ತಾ ಇರ್ತೀರಾ. ಬಟ್ ಮಷಿನ್ಗೆ ಯಾವುದೇ ಕಾರಣಕ್ಕೂ ಬಟ್ಟೆ ತೊಳೆಯುವಂಥ ವಾಷಿಂಗ್ ಮಿಷಿನ್ ಇದೆ ಅಲ್ವಾ, ಅದಕ್ಕೆ ಆ ಸ್ಟ್ಯಾಂಡ್ ಇಡಲೇಬಾರ್ದು. ಸೊ ನಾನು ತೊಗೊಂಡ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋದು. ಹಾಗಾಗಿ ನನಗೆ ಜಾಗ ಕೂಡ ಅಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಆ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಯಾಕಂದರೆ ಬಟ್ಟೆ ತೊಳಿಬೇಕಾದ್ರೆ ಮೂಮೆಂಟ್ ಆಗ್ತಾ ಇರುತ್ತೆ ಮಷಿನು, ಕೆಲವೊಂದು ಸಾರಿ ಬಿದ್ದೋಗೋಂಥ ಚಾನ್ಸಸ್ ಇರುತ್ತೆ. ಇಡಲೇಬೇಡಿ ಅಂತ ಅವ್ರು ಬಂದಾಗೆಲ್ಲ ಹೇಳ್ತಾನೆ ಇರ್ತಾರೆ. ಸೊ ಅದು ಪದೇ ಪದೇ ರಿಪೇರಿ ಬರ್ತಿದೆ ಅಲ್ವಾ. ಸೊ ಇರೋಷ್ಟು ದಿನ ಇರಲಿ, ನೋಡೋಣ ಆಮೇಲೆ ಚೇಂಜ್ ಮಾಡ್ಕೋಣ ಅಂತ ಹೇಳಿ ನಾನು ಅದನ್ನೇ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಇನ್ನು ಮಷಿನ್ ಬಗ್ಗೆ ಕೂಡ ಕೇಳ್ತಿರ್ತೀರ, ಬಟ್ಟೆ ತೊಳೆಯೋದು. ಇದು ಬಂದು IF ಇದು ಆಲ್ರೆಡಿ ಒಂದು 7 ವರ್ಷ ಆಯ್ತೇನೋ, ಓಲ್ಡ್ ಮಾಡೆಲ್ಲು. ಸೊ ನೀವೇನಾದರೂ ಮಷಿನ್ ತೊಗೊಳ್ತೀರಾ ಅಂದರೆ ಒಂದಲ್ಲದೆ ಒಂದೆರಡು ಶಾಪಿಗೆ ವಿಸಿಟ್ ಮಾಡಿ. ನಿಮಗೆ ಎಲ್ಲ ಮಾಡೆಲ್ಗಳ ಬಗ್ಗೆ ಅವರು ಹೇಳ್ತಾರೆ. ಸೊ ಅದ್ರ ಫ್ಯೂಚರ್ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ನಿಮಗೊಂದು ಐಡಿಯಾ ಬರುತ್ತೆ ಯಾವ ಥರ ತೊಗೊಂಡ್ರೆ ಬೆಸ್ಟು ಅಂತ ಹೇಳಿ. ಸೊ ಇವಾಗಂತೂ ಭಾಳ ಚೆನ್ನಾಗಿರುವಂಥದ್ದೆಲ್ಲ ಬಂದಿದೆ. ಒಂದು ಸರಿ ಶಾಪಲ್ಲಿ ನೋಡಿ. ನನ್ನ ಮಾತ್ರ IFBನೇ ನಾನು ತೊಗೊಂಡು ಆಲ್ರೆಡಿ ತುಂಬ ದಿನವೇ ಆಗೋಯಿತು. ಹಾಗೆ ಬೆಳಗ್ಗೆ ಇವತ್ತು ಸ್ವಲ್ಪ ಏನು ಕೆಲಸನೂ ಮಾಡ್ಕೊಂಡಿರಲಿಲ್ಲ,
ರೊಟ್ಟಿ ಮಾಡಿ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ, ಕಾಲೆಲ್ಲ ನೋವಾಗ್ತಾಯಿತ್ತು ನಿಂತು ಅಂತ ಹೇಳಿ. ಸೊ ಇವಾಗ ಮಾಡ್ಕೊಳ್ತಿದ್ದೀನಿ. ಒಬ್ಬರು ಸಿಸ್ಟ್ರು ಕಾಮೆಂಟ್ ಹಾಕಿದರು, ನನಗೆ ಪಾತ್ರೆ ತೊಳಿಬೇಕಾದ್ರೆ ಅದು ನೆನಪಾಗಿದ್ದು. ಆ್ಯಕ್ಚುಲಿ ನೀವು ಪಾತ್ರೆ ತೊಳೆಯೋದನ್ನು ತಪ್ಸ್ಕೊಂಡ್ಬಿಟ್ರಿ ಅಂತ ಹೇಳ್ತಾಯಿದ್ರು. ಅಂದರೆ ನಾನು ರೆಗ್ಯುಲರಾಗಿ ಸ್ವಲ್ಪ ಬಾಳೆ ಎಲೆ ಎಲ್ಲ ಯೂಸ್ ಮಾಡ್ತಿದ್ದೀನಲ್ವ, ಸೊ ಅದಕ್ಕೆ ಬಾಳೆ ಎಲೆ ಆಮೇಲೆ ಪಾತ್ರೆ ಜಾಸ್ತಿನೇ ಆಗಿದೆ. ಯಾಕಂದರೆ ನನ್ನ ಪ್ಲೇಟಂತೂ ಊಟ ಆದ ತಕ್ಷಣ ಅದನ್ನು ಹಾಗೆ ಅಂತೂ ಇಡೋಕ್ಕಾಗಲ್ಲ ಅಲ್ವ, ಕಂಪಲ್ಸರಿ ತೊಳಿಬೇಕು. ಅದ್ರ ಜೊತೆ ಬಾಳೆ ಎಲೆ ಕೂಡ ಸಿಂಕಲ್ಲೆಲ್ಲ ತುಂಬಿರುತ್ತೆ, ಅದನ್ನೆಲ್ಲ ಎತ್ತಿ ಹಾಕಬೇಕು. ಆರೋಗ್ಯದ ಒಂದು ಕಾಳಜಿ, ಅಂದರೆ ಆರೋಗ್ಯದ ದೃಷ್ಟಿಯಿಂದ ನಾನು ಬಾಳೆ ಎಲೆನ ಬಳಸ್ತಿದ್ದೀನಿ ವಿನಃ ನನಗೆ ತೊಳೆಯೋದಕ್ಕೆ ಈಸಿ ಆಗುತ್ತೆ, ಕಷ್ಟ ಆಗುತ್ತೆ ಅನ್ನೋದಲ್ಲ. ಮ್ಯಾಲಿಡು ಬೆಶತ್ತದ ಬಾಯಿಗ ಸ್ಕೂಲಿಂದ ಬಂದ ತಕ್ಷಣ ಅವನನ್ನು ಫ್ರೆಶ್ ಅಪ್ ಮಾಡಿಸಿ ನಾನು ಕೂಡ ಆಗಿದ್ದೆ. ವಿಭೂತಿ ಅವನು ಹಚ್ಕೊಂಡು ನನಗೂ ಹಚ್ತಾನೆ. ಇನ್ನು ಬೆಳಗ್ಗೆ ರೊಟ್ಟಿ ಮುಲ್ಲಂಗಿ ಪಲ್ಯ ಮಾಡಿದ್ದೆ ಇವತ್ತು, ಅದನ್ನೇ ಲಂಚಿಗೆ ಕೊಟ್ಟಿದ್ದೆ. ಇನ್ನು ಸ್ನ್ಯಾಕ್ಸಿಗೆ ಮೊನ್ನೆ ನಾನು ಚಕ್ಲಿ ಮಾಡಿದ್ದೆ ಅಲ್ವಾ, ಸೊ ಅದನ್ನು ಹಾಕ್ಕೊಟ್ಟಿದ್ದೆ. ಕಂಪ್ಲೀಟಾಗಿ ಸ್ನ್ಯಾಕ್ಸ್ ಅಂತೂ ಖಾಲಿಯಾಗಿರುತ್ತೆ. ಪಲ್ಯ ಸ್ವಲ್ಪ ಮಿಕ್ಕಿದೆ. ಕಾಳು ಪಲ್ಯ ಆಗಿದ್ದರೆ ಇಬ್ಬರು ಓಕೆ, ಈ ಮುಲ್ಲಂಗಿ ಪಲ್ಯ ಅಲ್ವಾ ಒಂದು ಸ್ವಲ್ಪ ಮಿಕ್ಕಿದೆ. ಒಂದೇ ಒಂದು ಪೀಸ್ ರೊಟ್ಟಿ ಉಳಿಸ್ಕೊಂಡು ಬಂದಿದ್ದು ಯಾಕೆ ಅಂತ ಕೇಳಿದರೆ, ಅದು ಬೈ ಮಿಸ್ಟೇಕ್ ಕೈಯಿಂದ ಕೆಳಗಡೆ ಬಿತ್ತು ಅಂತ ಹೇಳ್ತಾನೆ. ಸೊ ಕಂಪ್ಲೀಟಾಗಿ ಲಂಚ್ನ ಖಾಲಿ ಮಾಡ್ಕೊಂಬಂದಿರ್ತಾರೆ. ಎಷ್ಟು ಜನ ಹೇಳ್ತಾರೆ ನಮ್ಮ ಮಕ್ಕಳು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ. ರೆಗ್ಯುಲರಾಗಿ ಮಾಡಿ ಕೊಡಿ, ಖಂಡಿತ ತಿಂದೇ ತಿಂತಾರೆ. ತಿನ್ನಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ತಿಂತಾರೋ ಬಿಡ್ತಾರೋ, ನಾವೇ ಮೊದಲು ಡಿಸೈಡ್ ಆಗಿಬಿಟ್ಟಿರ್ತೀವಿ ನಮ್ಮ ಮಕ್ಕಳು ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತ. ಸೊ ಅದರಿಂದ ಹೊರಗಡೆ ಬಂದು ಒಂದಿಷ್ಟು ಹೆಲ್ದಿ ಆಗಿರೋ ಫುಡ್ಡನ್ನು ಮಾಡಿಕೊಡಿ, ಖಂಡಿತ ತಿಂತಾರೆ. ಮೇಲೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕಾಗಿತ್ತು. ಟೊಮೆಟೊ ಮತ್ತು ಬದನೆಕಾಯಿ ತುಂಬ ಚೆನ್ನಾಗಿಯೇ ಬಂದಿದೆ. ಸೊ ಮಕ್ಕಳು ಕೂಡ ಕೆಳಗಡೆ ಆಟಾಡ್ತಿದ್ದಾರೆ. ವೈಭವ್ ಮಾತ್ರ ಇನ್ನೂ ವಯಸ್ಸು ಬಂದಿಲ್ಲ ಅಲ್ವಾ, ಸೊ ಅವಳು ಬರೋವರೆಗೂ ಮೇಲೇ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ. ಮುಂಚೆ ನಾನು ವಿಡಿಯೋ ಮಾಡೋ ಟೈಮಲ್ಲಿ, ಅಂದರೆ 3 ವರ್ಷದಿಂದ ಮಾಡ್ತಿದ್ದೀನಲ್ವ, ಆಲ್ಮೋಸ್ಟ್ ಒಂದಿಷ್ಟು ವಿಚಾರಗಳ ಕಿವಿಗೆ ಬಿದ್ದಿರುತ್ತೆ. ಅವ್ರ ವಿಡಿಯೋ ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಯಾಕೆ ನಾವು ಮಾಡಬೇಕು, ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಸುಮಾರು ಜನ ಮಾತಾಡ್ಕೊಳ್ತಾ ಇದ್ರು. ಗಾಯತ್ರಿ ಅಕ್ಕ ಮುಂದೆ ನನ್ನ ಜೀವನದಲ್ಲಿ ಬರಬೇಕು ಅನ್ನೋದು ದೇವರ ನಿರ್ಣಯ ಆಗಿತ್ತೇನೋ. ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಮನುಷ್ಯ ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯುತ್ತೆ ಅಂತ. ಆದಷ್ಟು ಪಾಸಿಟಿವ್ ಆಗಿದ್ದರೆ ತುಂಬ ಒಳ್ಳೆಯದು. ನಿಮಗೆ ನನ್ನ ಕೆಲಸಗಳು ಇಷ್ಟ ಆಗದೆ ಇರ್ಬೋದು, ಖಂಡಿತ ಮಕ್ಕಳಿಗೆ ಮಾಡುವಂಥ ರೆಸಿಪಿಗಳಂತೂ ಅದು ತುಂಬ ಯೂಸ್ಫುಲ್ ಆಗಿರೋಂಥದ್ದೇ. ನಿಮಗೆ ಈ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಂದರೆ ಬೇರೆಯವ್ರ ಹತ್ರ ನೀವು ಅದನ್ನು ಮಾತಾಡೋ ಅವಶ್ಯಕತೆನೇ ಇರಲ್ಲ ನಿಮಗೆ. ಆದರೂ ನೀವು ಮಾತಾಡ್ತೀರಾ ಅಂದರೆ ಸೊ ಅದೆಲ್ಲದಕ್ಕೂ ಕಾಲ ಸಮಯ ಉತ್ತರ ಕೊಡುತ್ತೆ. ನನಗೆ ಅಷ್ಟೊಂದು ತಾಳ್ಮೆ ಕೂಡ ಇದೆ, ಎಲ್ಲದಕ್ಕೂ ಟೈಮ್ ಬಂದೇ ಬರುತ್ತೆ ಅಂತ ಹೇಳಿ. ಸೊ ಖಂಡಿತ ಇವಾಗ ನನಗೆ ಎಷ್ಟು ಪ್ರೌಡ್ ಫೀಲ್ ಇದೆ ಅಂದರೆ ಅದನ್ನು ನಾನು ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಒಂದು ತೂಕ ಆದರೆ ಗಾಯತ್ರಿ ಅಕ್ಕನೇ ಒಂದು ತೂಕ. ಅವ್ರ ಬಾಯಲ್ಲಿ ಅವ್ರ ಮನಸ್ಸಲ್ಲಿ ನಾನು ಜಾಗ ತೊಗೊಂಡಿದ್ದೀನಿ. ಸೊ ನನಗೆ ಎಷ್ಟು ಹೆಮ್ಮೆ ಇದೆ ಅಂದರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಸೊ ಇಷ್ಟು ಮಾತ್ರ ಹೇಳ್ಕೊಳ್ತೀನಿ. ಆದಷ್ಟು ಸ್ವಲ್ಪ ನೆಗೆಟಿವ್ ಥಾಟ್ಸಿಂದ ದೂರ ಇರಿ ಅಂತಲೇ ಹೇಳ್ಕೊಳ್ತೀವಿ. ಯಾಕಂದರೆ ತಿನ್ನೋದು ಒಳ್ಳೆ ಊಟ ಆಗಿದ್ಮೇಲೆ ಆಲೋಚನೆ ಕೂಡ ಒಳ್ಳೆಯದಾಗಿದ್ದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಅದು ನಮ್ಮ ಆರೋಗ್ಯದ ಮೇಲೇ ಪರಿಣಾಮ ಬೀರುತ್ತೆ. ನಮ್ಮ ಬಳ್ಳಾರಿಯ ವ್ಯೂ ಎಲ್ಲ ನೋಡಿದ್ರಲ್ವ, ನಮ್ಮ ಸುತ್ತಮುತ್ತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ಲೈಮೇಟು. ಈ ಸರಿ ಸ್ಟಾರ್ಟಿಂಗಲ್ಲಿ ತುಂಬ ಮಳೆ ಬಂತಲ್ವ, ಹಂಗಾಗಿ ಅಷ್ಟೊಂದು ಹಚ್ಚ ಹಸಿರಾಗಿದೆ ಕ್ಲೈಮೇಟ್ ಎಲ್ಲ. ಆದರೂ ಎಂಥ ಶಕೆ ಅಂದರೆ ಅದು ಹೇಳೋಂಗಿಲ್ಲ, ಗುಡ್ಡ ಹತ್ರ ಆಗುತ್ತಲ್ವ. ಸೊ ಹಾಗಾಗಿ ವಯಸ್ಸು ಕೂಡ ಜಸ್ಟ್ ಬಂದಳು. ಅವಳಿಗೆ ರೀಸೆಂಟಾಗಿ 1-2 ಗಾಯ ಆಗಿದೆ. ಅಂದರೆ ಅದೇನೋ ಆಟ ಆಡೋ ಟೈಮಲ್ಲಿ ಏನೋ ಬಡಿಸ್ಕೊಂಡಿದ್ದಾಳೆ. ನಿನ್ನೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ವಿ ಇವಳನ್ನು. ಸ್ವಲ್ಪ ಹೀಟ್ ಇದ್ದಾಳೆ, ಕೈಗೆಲ್ಲ ಗುಳ್ಳಿ ಆಗ್ತಿದೆ ಚಿಕ್ಕ ಚಿಕ್ಕದು. ಈ ಮಳೆಗಾಲ ಚಳಿಗಾಲದಲ್ಲಿ ಮಾತ್ರ ಆಗಲ್ಲ, ಬೇಸಿಗೆಯಲ್ಲಿ ವಿಪರೀತ ಸ್ವಲ್ಪ ಕಷ್ಟ ಆಗುತ್ತೆ ಅವಳಿಗೆ. ಹೋದರೆ ಇಲ್ಲ, ಅವಳು ತುಂಬ ಸ್ವೆಟ್ ಆಗ್ತಾಳೆ. ಹಾಗಾಗಿ ಅದು ಒಂದು ಏಜಿಗೆ ಬರೋವರೆಗೂ ಇದು ಇದ್ದೇ ಇರುತ್ತೆ. ಕೆಲವೊಂದಿಷ್ಟು ಫುಡ್ಗಳನ್ನು ಅವಾಯ್ಡ್ ಮಾಡಿ ರೆಗ್ಯುಲರಾಗಿ ಒಂದಿಷ್ಟು ಕ್ರೀಮ್ಗಳನ್ನು ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದನ್ನು ಹಚ್ಕೊತಿದ್ದಾಳೆ. ಎಷ್ಟು ಸೆನ್ಸಿಟಿವ್ ಅಂದರೆ ಒಂದು ಸಣ್ಣ ಗಾಯ ಆದರೂ ಕೂಡ ತಡ್ಕೊಳಕ್ಕಾಗಲ್ಲ. ನನಗೆ ಅನಿಸುತ್ತೆ ಎಷ್ಟು ಹೆಲ್ದಿಯಾಗಿರೋ ಫುಡ್ಡನ್ನೆಲ್ಲ ಕೊಡ್ತೀನಲ್ಲಮ್ಮ, ಆದರೂ ನೀನು ಸ್ಟ್ರಾಂಗ್ ಇಲ್ಲಲ್ಲ ಅಂತ ಹೇಳಿ. ಸೊ ಎಷ್ಟೊಂದು ನೋವಾಗುತ್ತೆ, ನಿಮ್ಗೇನು ಗೊತ್ತು ಅಂತ ಅವಳು ಹೇಳ್ತಿರ್ತಾಳೆ. ಇನ್ನು ಅವಳು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾಳೆ. ಸೊ ಲಂಚ್ ಎಲ್ಲ ಖಾಲಿ ಮಾಡ್ಕೊಂಬಂದಿದ್ದಾಳೆ.
ಬ್ಯಾಗ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಅವಳಿಗೂ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ಹಾಕ್ಕೊಟ್ಟು ನಾನು ಒಂದು ಕಪ್ ಟೀ ಮಾಡ್ಕೋಣ ಅಂತ ಹೇಳಿ ಬೆಳಗ್ಗೆ ಕುಡಿದಿರಲಿಲ್ಲ. ಸೊ ಈ ಟೈಮಲ್ಲಂತೂ ಕಂಪಲ್ಸರಿ ಬೇಕು, ಅದು ಏನೋ ಗೊತ್ತಿಲ್ಲ, ಏನು ಮರೆದ್ರೂ ಟೀ ಮರೆಯೋಕ್ಕಾಗ್ತಾಯಿಲ್ಲ. ಅದು ಕುಡಿದ್ಮೇಲೆ ಎಷ್ಟೊಂದು ಮೈಂಡ್ ರಿಲೀಫ್ ಆಗುತ್ತೆ. ನಮ್ಮಮ್ಮ ಇದ್ದಾಗಂತೂ ದಿನಕ್ಕೆ 2-3 ಸರಿ ಆಗೋಗ್ಬಿಡೋದು. ಊಟ ಬೇಕಿರಲಿಲ್ಲ ನಮ್ಮಮ್ಮಗೆ, ದಿನ ಒಂದು 4 ಸರಿ ಚಹಾ ಕೊಟ್ಟರೆ ಸಾಕಾಗೋಗ್ಬಿಡೋದು. ಅಲ್ಲಮ್ಮ ಕುಡಿಬಾರ್ದು ಅಂತ ಹೇಳ್ತಾರೆ, ಸೊ ಇದು ಹೆಲ್ತಿಗೆ ಒಳ್ಳೆಯದಲ್ಲ. ಕುಡಿಲಿಲ್ಲ ಅಂದ್ರೇ ಆರೋಗ್ಯ ಹಾಳಾಗುತ್ತೆ ವಿನಃ ಕುಡಿದ್ರೆ ಆರೋಗ್ಯ ಹಾಳಾಗಲ್ಲ ಅನ್ನೋದು ಅಮ್ಮನ ಕಾನ್ಸೆಪ್ಟು. ಸೊ ಅವ್ರು ಕುಡಿತಾಯಿದ್ರು ದಿನಕ್ಕೆ 3-4 ಸರಿ ಕಂಪಲ್ಸರಿ ಟೀ ಬೇಕು. ಇನ್ನು ನಾನು ಯಾವ ಥರ ಟೀ ಮಾಡ್ತೀನಿ ಅಂದರೆ, ಫಸ್ಟು ಒಂದು ಕಪ್ಪಷ್ಟು ನೀರು ಹಾಕಿ, ಟೀ ಪೌಡ್ರು ಈ ತಾಜ್ ಮಹಲ್ ಆಗಿರೋದ್ರಿಂದ ಸ್ವಲ್ಪ ಹಾಗೆ ಕುದಿಸಿದ್ರೇ ಟೀ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ದಪ್ಪ ಇರುತ್ತಲ್ವ ಹಳ್ಳದು, ಕುದ್ದಷ್ಟು ರುಚಿಯಾಗಿರುತ್ತೆ. ಎಲ್ಲನೂ ಎಟ್ ಎ ಟೈಮ್ ಹಾಕಿ ಅಂದರೆ ಸಕ್ಕರೆ, ಚಹಾ ಪುಡಿ, ನೀರು, ಹಾಲು ಎಟ್ ಎ ಟೈಮ್ ಹಾಕಿ ಮಾಡಿದಾಗ ಕೂಡ ಆ ಟೇಸ್ಟ್ ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ಈ ಥರ ಮಾಡಿದಾಗ ಈ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಕುದ್ಮೇಲೆ ಸ್ವಲ್ಪ ಸಕ್ಕರೆ ಆಮೇಲೆ ಹಾಲು ಹಾಕ್ಕೊಂಡು ಟೀ ಕುಡಿಯೋದು. ಇನ್ನು ವೈಶು ಏನೇನು ಬರೆದಿದ್ದೀನಿ ಅನ್ನೋದನ್ನು ತೋರಿಸ್ತಿದ್ದಾಳೆ. ರಾಬರ್ಟ್ ವಿಲಿಯಂ ಯಾರು ಇವಾಗ ಡ್ಯಾಶ್ ಹೂ ಇನ್ವೆಂಟೆಡ್ ಎಕ್ಸೆಲ್ ಅಂತ ಕೊಡ್ತಾರೆ, ಅವ್ರ ಹೆಸರು ಬರುತ್ತೆ ಫಿಲ್ಮ್ ಕರೆಕ್ಟ್ ಇದಕ್ಕಾಗಲ್ಲ. ಅದು ನೀವು ಹಾಕ್ಕೊಂಡು ಇದು ಮಾಡ್ಕೊಂಡ್ರೆ ಅಷ್ಟೇ. ಅದು ಕುಸ್ತಿ ಹೊಡೆಯ ಕಾಲಿಗೆ ಇರ್ತದಲ್ಲ, ಅದು ಅಂಥದ್ದು ಗೋಲಿಗೆ ಹಾಕ್ಕೊಂಡ ನೋಡಿ ಆಗಿರೋದು ಈ 2 ಗಾಯ, ಆಮೇಲೆ ಬೆಳ್ಳತ್ರ ಒಂದಾಗಿದೆ. ಸ್ವಲ್ಪ ಇವೆಲ್ಲ ನೋವಾಗಿದೆ ಕಾಲು. ನಿನ್ನೆಲ್ಲ ಸ್ವಲ್ಪ ಇನ್ನೂ ಜಾಸ್ತಿ ರೆಡ್ ಆಗಿತ್ತು, ಇವತ್ತು ಬೆಟ್ರ್ ಆಗಿದೆ. ಆ ಕ್ರೀಮೆಲ್ಲ ಹಚ್ಕೊಂಡ್ಮೇಲೆ ಎಷ್ಟೊಂದು ನೋವಾಗಿದೆ ಅಂತ ಹೇಳಿ ಹೇಳ್ತಾನೆ ಇದ್ಲು. ಈ ಸ್ಪೋರ್ಟ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್ ಅವಳಿಗೆ, ಫುಟ್ಬಾಲು ಅದು ಇದು ಏನಾದರೂ ಆಡ್ತಾ ಇರ್ತಾಳೆ. ಅಸಲು ಅವಳು ಸ್ಕೂಲಿಂದ ಬಂದಮೇಲೆ ಒಂದು ದಿನಾನು ಹಿಂಗೆ ಮಲ್ಕೊಳ್ಳೋದೇ ಇಲ್ಲ. ನನಗಿವತ್ತು ಎಷ್ಟೊಂದು ಬೇಜಾರಾಗ್ತಾಯಿತ್ತು. ಯಾವಾಗಲೂ ಮಕ್ಕಳು ನಗ್ನಗ್ತಾ ಮನೇಲಿ ಮಾತಾಡ್ಕೊಳ್ತಾ ಸೊ ಖುಷಿಯಾಗಿದ್ದರೆ ಒಳ್ಳೆಯದು. ಒಂದಿನ ಈ ಥರ ಸಪ್ಪೆ ಮಾಡಿ ಮಕ್ಕೊಂಬಿಟ್ರೆ ಅಂತೂ ಎಷ್ಟೊಂದು ಬೇಜಾರಾಗುತ್ತೆ. ವೈಭವ್ ದಿನ ಕೆಳಗಡೆ ಆಟಾಡೋಕೆ ಹೋಗ್ತಾನೆ, ಒಂದು ಗಾಯ ಮಾಡಿಕೊಂಡೇ ಮೇಲೆ ಬರೋದು. ಬಟ್ ಅವನು ಹೇಳೋದೇ ಇಲ್ಲ, ಅವನು ಭಾಳ ಸ್ಟ್ರಾಂಗ್ ಇದ್ದಾನೆ. ಇವಳು ಸೆನ್ಸಿಟಿವ್ ಇದ್ದಾಳೆ, ಈ ಥರ ನೋವುಗಳನ್ನೆಲ್ಲ ತಡ್ಕೊಳಕ್ಕಾಗಲ್ಲ. ಇನ್ನೊಂದೆರಡು ದಿನ ಆರಾಮಾಗ್ಬೋದೇನೋ. ಅದು ಅಮ್ಮ ಕಾಸಿರುವಂಥ ತುಪ್ಪ ಸೊ ಖಾಲಿಯಾಗಿತ್ತು, ಗಿಂಡಿಯಲ್ಲಿ ಹಾಕಿಟ್ಕೊಳ್ತಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಮರಳಾಗಿರುವಂಥ ತುಪ್ಪ. ಇದಕ್ಕೆ ಬರಲ್ಲ, ಇದಕ್ಕೆ ಇಷ್ಟು ದೊಡ್ಡದಕ್ಕ ಡಿಸೈನು ಚಿತ್ರ ಯಾರಿದು? ನಿನಗೆ ಹಿಂಗಿತ್ತ ಕೂಡ್ಲ ಇದು ಇವತ್ತು ಬರ್ ನೋಡಿ, ಈಗ 2 ಪೇಜ್ ಇದು ಇದೇನು ಗಮ್ಮತ್ತು ಬಿಡು. ಅಟ್ಲೀಸ್ಟ್ ಇಲ್ಲಿ ಬೈ ಅದಕ್ಕೆ ಕೊಡಮಂತಿದ್ದೆ, ಸಿಕ್ಕಿದ್ರೆ ಮರ್ತೋಗುತ್ತೆ. ಅಕ್ಕ ಏನೋ ಬಂದಿಲ್ಲ, ಮಕ್ಕಳಾಕಿ ಕಾಲು ಹೋಗಿ ಬಂದಾಳ, ಆಗ್ಲಿಕ್ಕೆ ಎಲ್ಲಿಗೆ ಹೋಗೇ ಇಲ್ಲ. ಬಂದು ಇವಾಗ ನೆನಪಾಗೈತಾ? ಅಲ್ಲ, ನನಗೆ ಫಸ್ಟಿಗೆ ಸ್ಕಿನ್ ಇತ್ತಲ್ಲ ಇಲ್ಲಿ ಡ್ಯಾಮೇಜ್ ಆಗಿದೆ. ನಾನು ಈ ಕ್ಯಾಚ್ ಹಿಡಿದ ಸಿಂಗಲ್ ಹ್ಯಾಂಡ್ ಹಿಡಕ್ ಹೋದ್ರೆ ಇಲ್ಲಿ ಬಿದ್ದು ಸ್ಕಿನ್ ಕಟ್ಟಿದೆ. ಹೋಗಿತ್ತು ಮನೆಲ್ಲ ತಾನೇ ಹೋತಾವ ನಿನಗೆ. ಇದು ಚೂರು ಬ್ಯಾಂಡೇಜ್ ಹಚ್ಚಿದ್ರು ಮ್ಯಾಮ್, ಕಾಟನ್ ಹಚ್ಚಿ ಬ್ಯಾಂಡೇಜ್ ಹಚ್ಚಿದ್ರು. ರೆಮಿಡಲ್ ಪೀರಿಯಡ್ ಹಿಂಗೆ ತಕೊಂಡ್ಬಿಟ್ಟೆ ಎಲ್ಲ ಒಣಗಿ ಹೋಗಿತ್ತು. ನಿನಗೆಲ್ಲ ಹೋಗ್ಬಿಟ್ಟೆ, ಬಟ್ ನೀನು ಸ್ಟ್ರಾಂಗ್ ನೀನು. ಅದು ನೆಕ್ಸ್ಟ್ಗೆ ಹಿಂಗೆ ಇಟ್ಕೊಳಕ್ ಹೋದ್ರೆ ಇಲ್ಲಿ ಬಿತ್ತು. ಇನ್ನೊಂದು ಕ್ಯಾಚು ಹಿಂಗೆ ಕೈ ಗತಿ ಮಮ್ಮಿ ಬಾಲ್ ಹಿಂಗೆ ಬಂದತ್ತೆ, ಹಿಂಗೆ ಇಟ್ಕೊಂಡು ಸಿಂಗಲ್ ಆಗಿಲ್ಲ ಮಮ್ಮಿ, ಹಿಂಗೆ ಬಂದಿತ್ತು ಹಿಂಗೆ ಮಾಡಿ 2 ಕೈ ಇಟ್ಕೊಂಡು.
ಟೇಬಲ್ಸ್ ಹೇಳು ಫಸ್ಟ್. 41, 14, 42, 28, 14, 3, 42, 14, 4, 56, 14, 5, 70, 14, 6. ಇನ್ನು ನೈಟ್ ಊಟಕ್ಕೆ ಗಡಿಗೆಯಲ್ಲಿ ಅವರೆಕಾಳು ರೆಡ್ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡದೇ ಇರೋರು ಮಾಡಿ ಊಟ ಮಾಡಿ. ಈ ಕಾಳು ಸ್ವಲ್ಪ ಇತ್ತು ಅವರೆಕಾಳು, ಇದು ಬೆಳಗ್ಗೆ ರೊಟ್ಟಿ ಜೊತೆ ಮಾಡ್ಕೊಳ್ಳೋಕ್ಕೂ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಹಾಕಿ ಮಾಡ್ತಿದ್ದೀನಿ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ. ಅಮ್ಮ ಒಂದು ಸರಿ ಮಾಡಿದ್ದು ಈ ಒಣಖಾರನ ಹಾಕಿ ಉಪ್ಪಿಟ್ಟು, ಆವಾಗಿಂದ ಯಾವಾಗ ಮಾಡಿದರೂ ಒಣಖಾರನೇ ಹಾಕೋದು. ಆ ರುಚಿ ಅಷ್ಟೊಂದು ಚೆನ್ನಾಗಿರುತ್ತೆ. ಅದು ಮಕ್ಕಳಂತೂ ರೆಡ್ ಉಪ್ಪಿಟ್ಟು ಅಂತ ಅಷ್ಟೊಂದು ಇಷ್ಟಪಡ್ತಾರೆ. ಇನ್ನು ಬೆಳಗ್ಗೆ ಮಧ್ಯಾಹ್ನ ಆಲ್ಮೋಸ್ಟ್ ರೊಟ್ಟಿನೇ ಇರುತ್ತಲ್ವ. ಸೊ ನೈಟ್ ಟೈಮಲ್ಲೇ ಒಂದು ಸ್ವಲ್ಪ ಏನಾದರೂ ಈ ಥರ ಮಾಡ್ಕೊಳ್ಳೋದು. ಇನ್ನು ನಾನು ಬಳಸುವಂಥ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ ಅಂತ ಕೇಳ್ತಾನೆ ಇರ್ತೀರ. ಆದಷ್ಟು ಓಲ್ಡ್ ವೀಡಿಯೋಸ್ನೆಲ್ಲ ನೋಡಿ. ನಾನು ಅದರಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಟ್ಯಾಗ್ ಮಾಡಿದ್ದೀನಿ. ಕಬ್ಬಿಣದ್ದಾಯಿತು, ಮಣ್ಣಿಂದಾಯಿತು, ಪ್ರತಿಯೊಂದು ಲಿಂಕ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಒಂದು ಸ್ವಲ್ಪ ಓಲ್ಡ್ ವೀಡಿಯೋಸ್ ನೋಡಿ. ಇನ್ನು ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತೀನಿ ಈ ಉಪ್ಪಿಟ್ಟಿಗೆ. ಟೊಮೆಟೊ ಎಲ್ಲ ಏನೂ ಬಳಸಲ್ಲ. ಉಪ್ಪು ಖಾಲಿಯಾಗಿ ಹೋಗಿತ್ತು, ಅದನ್ನು ಹಾಕ್ಕೊಳ್ತಿದ್ದೀನಿ ಜಾರಲ್ಲಿ. ಈ ಜಾರ್ ಕೂಡ ನೀವು ಕೇಳ್ತಾ ಇದ್ರಿ, ಇದು ಭಾಳ ವರ್ಷ ಆಯಿತು ತೊಗೊಂಡು. ಸೊ ಇದರ ಲಿಂಕ್ ಅಸಲು ಸಿಗ್ತಾ ಇಲ್ಲ. ಬೇರೆದೆಲ್ಲ ಬರ್ತಾ ಇದೆ. ಈ ಪ್ರಾಡಕ್ಟ್ ಸಿಗ್ತಾ ಇಲ್ಲ ನನಗೆ. ಸಿಕ್ಕರೆ ಖಂಡಿತ ನಾನು ಅದನ್ನು ಆ್ಯಡ್ ಮಾಡ್ತೀನಿ. ಇನ್ನು ನೀರೆಲ್ಲ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನುಚ್ಚನ್ನ ಹಾಕಿ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕಿ ಉಪ್ಪಿಟ್ಟನ್ನ ಕಲಸಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಟೇಸ್ಟಿಯಾಗಿರುವಂಥ ಗಡಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇನ್ನು ಲಾಸ್ಟ್ ವಿಡಿಯೋದಲ್ಲಿನೇ ನಾನು ಇದನ್ನು ಶೇರ್ ಮಾಡಿದ್ದೆ. ಅಂದರೆ ಇದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಿದ್ದೆ, ಕಾಪಿರೈಟ್ ಸ್ಟ್ರೈಕ್ ಬಂದುಬಿಡ್ತು ಅಲ್ಲಿ. ಸೊ ಅದಕ್ಕೆ ನಾನು ಅದನ್ನು ಎರೇಸ್ ಮಾಡಬೇಕಾಯಿತು. ಇಲ್ಲಿ 1 ಬೌಲಷ್ಟು ಪುಟಾಣಿ ಹಿಟ್ಟು, 3 ಬೌಲಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಅಜಿವಾನ, 1 ಸ್ಪೂನಷ್ಟು ಜೀರಿಗೆ, 2 ರಿಂದ 3 ಸ್ಪೂನಷ್ಟು ಕರಿ ಮತ್ತು ಬಿಳಿ ಎಳ್ಳು ಮಿಕ್ಸ್ ಇರೋದು, 2 ರಿಂದ 3 ಸ್ಪೂನಷ್ಟು ಒಣ ಖಾರ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಿದ್ದೀನಿ. ಸೊ ತುಂಬ ಹಗುರಾಗಿ ಟೇಸ್ಟಿಯಾಗಿಯೇ ಬರ್ತವೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ನಾನು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಅಕ್ಕಿನೆಲ್ಲ ತೊಳೆದು ರೇಷನ್ ಅಕ್ಕಿನ ಜಿನಿ ಮಾಡಿಸ್ಕೊಂಬಂದಿರ್ತೀನಿ ಒಣಗಿಸಿ. ನಮಗೆ ಚಕ್ಲಿ ಮಾಡೋದಕ್ಕೆ, ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ. ಹಿಂಗೆ ಹಿಟ್ಟನ್ನು ಇಸಿದಾಗ ಒಂದು ಸ್ವಲ್ಪ ಉಂಡೆ ಥರ ಬರಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸಿಟ್ಕೋಬೇಕು. ಸೊ ಒಂದು ಅರ್ಧ ಗಂಟೆಯಲ್ಲಿ ನಮಗೆ ಆರಾಮಾಗಿ 1 ವಾರಕ್ಕಾಗೋಷ್ಟು ರೆಡಿ ಆಗುತ್ತೆ. ಮಕ್ಕಳಿಗಂತೂ ಈವ್ನಿಂಗ್ ಟೈಮಲ್ಲಿ ಕಂಪಲ್ಸರಿ ಸ್ನ್ಯಾಕ್ಸ್ ಬೇಕೇ ಬೇಕು. ಸೊ ನನ್ನ ಹಳೇ ವಿಡಿಯೋದಲ್ಲಿ ಸುಮಾರು ಹೆಲ್ದಿ ರೆಸಿಪೀಸ್ ಎಲ್ಲ ಇದೆ ಸ್ನ್ಯಾಕ್ಸ್ದು. ಸೊ ಖಂಡಿತ ಒಂದು ಸಲ ನೋಡಿ ಫ್ರೀ ಟೈಮ್ ಇದ್ದಾಗ. ನಾನು ಅವಾಗವಾಗ ಮನೇಲಿ ಮಾಡಿಕೊಡ್ತೀನಿ ಇರ್ತೀನಿ ಮಕ್ಕಳಿಗೆ. ನೀವು ಪ್ಲೇಟಲ್ಲಿ ಆದರೂ ಹಾಕಿ ಆಮೇಲಾದರೂ ಕರಿಬೋದು, ಇಲ್ಲ ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಈಸಿ ಆಗಿರುವಂಥದ್ದು, ಟೇಸ್ಟಿ ಆಗಿರುವಂಥದ್ದು. ಸೊ ತುಂಬ ಜನ ಕೇಳ್ತಾ ಇದ್ರಿ ರೆಸಿಪಿ ಹಾಕಿ ಅಂತ. ಖಂಡಿತ ನಿಮಗೆಲ್ಲ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.